ಸಿಟಿ ಇರೋರನ್ನ ಪೀಸ್ ಮಾಡಿ ಕಳಿಸ್ತೀವಿ ಚಿಕ್ಕಮಗಳೂರಿಗೆ ಅಂತ ಹೇಳಿದ್ರು ಅಂತ. ಯಾರು ಅದನ್ನ ಹೇಳಿದ್ದಾರೆ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದಯಮಾಡಿ ಅದನ್ನ ಕೊಡಿ. ಯಾರು ಅಂದಿದ್ದಾರೆ ನಿಮ್ಮ ಹತ್ರ ಸಾಕ್ಷಿ ಇರಬಹುದಲ್ಲ. 4 ಕಾರ್ನರ್ನಲ್ಲಿ ಯಾರು ಹುಚ್ಚರಿಲ್ಲ ರೀ, ಯಾರು ಕಿವಿ ಮೇಲೆ ಹೂವು ಇಟ್ಕೊಂಡೆಲ್ಲ ಇಲ್ಲಿ. ನೀವು ಬೆಳಗಾವಿಯಲ್ಲಿದ್ದೀರಿ, ಉತ್ತರ ಕರ್ನಾಟಕದವರು, ನಾವು ಸಂಭಾಯಿತ ಇರಬಹುದು, ಆದರೆ ಹುಚ್ಚರೇನಲ್ಲ. ವಿಧಾನಸೌಧ ಅದು 4 ಕಡೆ ಕ್ಯಾಮ್ರಾ ಇರ್ತವೆ. ನಿಮಗೆ ಆ ರೀತಿ ಯಾರು ಅಂದಿದಾರಲ್ಲ ಪೀಸ್ ಮಾಡಿ ಕಳಿಸ್ತೀವಂತ, ನೀವು ಸುಳ್ಳು ಮಾತಾಡ್ತಾ ಇದ್ದೀರಾ. ಸುಳ್ಳೇ ನಿಮ್ಮ ಮಣಿದೇವ್ರು. ಸಿಟಿ ರವಿ ಅವರೇ, ಸುಳ್ಳೇ ನಿಮ್ಮ ಮಣಿದೇವ್ರು. ಸುಮ್ಮನೆ ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಹೋಗಿದ್ರೆ ಅವ್ರ ಶಾಪ ನಿಮಗೆ ತಟ್ಟುತ್ತೆ, ಕರ್ನಾಟಕ ರಾಜ್ಯದ ಮಹಿಳೆಯರ ಶಾಪ ತಟ್ಟುತ್ತೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಾ. ನಿಮಗೆಲ್ರಿ ಗಾಯ ಆಗಿದೆ? ಗಾಯ ಆಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಗಾಯ ಆಗಿರೋದು ಕರ್ನಾಟಕ ರಾಜ್ಯದ ಮಹಿಳೆಯರ ಸ್ವಾಭಿಮಾನಕ್ಕೆ. ನಿಮಗೆ ಗಾಯ ಆಗಿದೆಯಾ? ಒಂದು ಪ್ರಶ್ನೆ ಏನಂತಂದ್ರೆ, ದೇಹದ ಮೇಲೆ ಗಾಯ ಆದರೆ ಅದು ಹೋಗಿಬಿಡುತ್ತೆ, ಆದರೆ ಮನಸ್ಸಿನ ಮೇಲೆ ಗಾಯ ಆದರೆ ಬಹಳ ದಿನಗಳ ಕೂಡ ನೆನಪಿರುತ್ತೆ. ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಥರದ ಮೋಟಿವೇಶನ್ ಆಯಿತು? ನೋಡಿ, ನೀವು ಏನೇ ಕೇಳಿ, ದೇಹದ ಗಾಯನೂ ಕಲೆ ಉಳಿಯುತ್ತೆ, ಮನಸ್ಸಿನ ಗಾಯನೂ ಮಾಸೋದಿಲ್ಲ. ಒಂದು ಮಾತನ್ನು ಭಾಳಷ್ಟು ಹೋಶು ಹವಾಜ್ನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾರೇ ಏನೇ ಹೇಳಲಿ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಸಿಟಿ ರವಿ ಅವ್ರನ್ನ ಕ್ಷಮಿಸುವಂಥ ಪ್ರಶ್ನೆನೇ ಬರೋದಿಲ್ಲ. ನನಗೆ ನ್ಯಾಯ ಸಿಕ್ಕೋವರೆಗೂ ನಾನು ಕಾನೂನು ಹೋರಾಟ ಮಾಡ್ತೀನಿ. ಖಂಡಿತವಾಗ್ಲೂ ಕಾನೂನು ಹೋರಾಟನೂ ಮಾಡ್ತೀನಿ, ವೈಯಕ್ತಿಕವಾದಂಥ ಹೋರಾಟನೂ ಮಾಡ್ತೀನಿ. ಮಹಿಳೆಯ ಸ್ವಾಭಿಮಾನದ ಪ್ರಶ್ನೆ, ನನ್ನ ಸ್ವಾಭಿಮಾನವನ್ನು, ಮಹಿಳೆಯರ ಸ್ವಾಭಿಮಾನವನ್ನು ಕೆಣಕಿ. ಕಡೆ ಪ್ರಶ್ನೆ ಏನಂತಂದರೆ, ತಮ್ಮ ಬೆಂಬಲಿಗರ ಮೇಲೆ ಹಿರೇಬಗಡಿ ನಿನ್ನೆ ರಾತ್ರಿ ಪ್ರಕರಣ ದಾಖಲಾಗಿರುವುದು. ನೋಡಿ, ಕಾನೂನು ಪ್ರಕಾರ ಏನೇನು ನಡಿಬೇಕು ಅದೆಲ್ಲ ಆಗುತ್ತೆ. ಆದರೆ ಇದೇ ಮಾತನ್ನು ನಾವ್ಯಾರಾದರೂ ಚಿಕ್ಕಮಂಗ್ಳೂರಲ್ಲಿ ಬಂದು ನಿಮ್ಮ ಹೆಂಡ್ತಿಗೆ ಈ ಮಾತನ್ನು ಅಂದಿದ್ರೆ ಚಿಕ್ಕಮಂಗ್ಳೂರಿನ ಜನ ಏನು ಮಾಡ್ತಾಯಿದ್ರು? ಇವತ್ತು ಪೊಲೀಸರ ಮೇಲೆ ಬೊಬ್ಬೆ ಹೇರ್ತಾ ಇದ್ದೀರಾ? ಏನು 2 ದಿನ ಟಿ ವಿನಲ್ಲಿ ಕೂತ್ಕೊಂಡು ಏನು ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ? ಸತ್ಯ ಹರಿಶ್ಚಂದ್ರನ ನೀವು?